ಏನು ಬಾಗಲಕೋಟೆ ತಾಲೂಕಿನ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿರುವಂತಹ ಏನು HY ಲೇಬಿಗೇರಿ ಅಂತ ಏನಿರ್ತಾರೆ ಅವರ ಒಂದು ಪತ್ನಿ ಎನ್ನಲಾದ ಮಹಿಳೆ ನೀಡಿದಂಥ ಚಿಕಿತ್ಸೆ ಹಾಗೂ ಮೆಡಿಸಿನ್ ಬರೆದುಕೊಟ್ಟಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ನಿನ್ನೆ ದಿನ ಸಾಕಷ್ಟು ಸುದ್ದಿಯಾಗಿತ್ತು, ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಇದಾದ ಬೆನ್ನಲ್ಲೇ ಆ ಬಗ್ಗೆ TV9 ಕೂಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಸದ್ಯದ ಮಟ್ಟಿಗೆ ಆ ಒಂದು ಆಸ್ಪತ್ರೆಗೆ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿರುವಂತಹ ಏನು ಮಂಜುನಾಥ್ ದೊಡ್ಡೇರಿ ಅವರು ಬಂದಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಎಸ್ಪೆಷಲಿ ಈ ಒಂದು ಘಟನೆ ನಿಜವಾಗ್ಲೂ ಕೂಡ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದಂಥ ಪ್ರಕರಣ ಅದು. ಯಾಕೆಂದರೆ ಯಾರೋ ಬರ್ತಾರೆ, ಯಾರೋ ಬಂದು ಏನು ರೋಗಿಗಳನ್ನ ಚೆಕಪ್ ಮಾಡ್ತಾರೆ, ಮೆಡಿಸಿನ್ ಬರೆದು ಕೊಡ್ತಾರೆ ಅಂತಂತಂದರೆ ಇದ್ರ ಬಗ್ಗೆ ಮುಂಚೆನಾದರೂ ನೀವು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ತುಂಬ ಲೇಟ್ ಆಯ್ತು ಅಂತ ಹೇಳಿದ ತಿಳಿದು ಬರ್ತಾ ಇದೆಯಲ್ಲ ಅಂತ ಇಲ್ಲ, ಅವ್ರಿಗೆ ಈ ಒಂದು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ವರ್ಗಾವಣೆಗೊಂಡು ಈಗೊಂದು 4 ದಿನಕ್ಕೆ ಮುಂಚೆ ಅವ್ರು ಬಂದು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಆಡಳಿತವನ್ನು ಪಡೆದುಕೊಂಡು ಇಲ್ಲಿ ಹೊರರೋಗಿ ವಿಭಾಗಕ್ಕೆ ಚಿಕಿತ್ಸೆ ನೀಡುವಂಥದ್ದು ಅವ್ರು ಮಾಡಬೇಕಿತ್ತು. ನಿನ್ನೆ ದಿನ ಬೆಳಿಗ್ಗೆ ಸಡನ್ನಾಗಿ ನನಗೆ ಮಾಧ್ಯಮದ ಮುಖಾಂತರ ಹಾಗೂ ಸಾರ್ವಜನಿಕರಿಂದ ಇದ್ರ ಬಗ್ಗೆ ದೂರು ಬಂದಿದ್ದು, ಅವರ ಪತ್ನಿ ಕೂತ್ಕೊಂಡು ಹೊರರೋಗಿ ವಿಭಾಗದಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ರೋಗಿಗಳಿಗೆ ಅನ್ನೋದು. ಅದ್ರ ಬಗ್ಗೆ ಈಗ ಆಲ್ರೆಡಿ ಕಾರಣಕೇಳಿ ನೋಟಿಸನ್ನು ವೈದ್ಯಾಧಿಕಾರಿಗಳಿಗೆ ನೀಡಿದ್ದೇನೆ. ಯಾಕಂದರೆ ವೈದ್ಯಾಧಿಕಾರಿ ಪತ್ನಿಯಾಗಿದ್ದು ಆಕೆ ಯಾವ ರೀತಿ ಯಾಕೆ ನೋಡಿದರು ಅನ್ನೋದು. ನಂತರ ಈಗ ಇಮ್ಮಿಡಿಯೇಟಾಗಿ ಕಾರಣಕೇಳಿ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಇಲ್ಲಿನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಡಳಿತ ಪ್ರಭಾರಿಯನ್ನು ಏನು ಅವರು ಲೇಬ್ಗೇರಿ ಅವ್ರಿಗಿತ್ತು ಅವ್ರಿಗೆ ಚೇಂಜ್ ಮಾಡಿಬಿಟ್ಟು ಡಾಕ್ಟರ್ ಅನಿಲ್ ಕುಮಾರ್ ಬದ್ನೂರ್ ಅವ್ರಿಗೆ ನೀಡಲಾಗಿದೆ. ಹಾಗೂ ದೈನಂದಿನ ಕಾರ್ಯ ಏನು ಹೊರರೋಗಿ ಚಿಕಿತ್ಸೆ ಇರ್ಬೋದು ಮತ್ತು ಒಳರೋಗಿ ಚಿಕಿತ್ಸೆ ನೀಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅವರು ಅನಿಲ್ ಕುಮಾರ್ ಬದ್ನೂರ್ ಅವ್ರಿಗೆ ನೀಡಿದ್ದೀನಿ. ಮತ್ತು ಈಗ ನಾನೇ ಖುದ್ದಾಗಿ ಇದ್ರ ಬಗ್ಗೆ ಒಂದಿಷ್ಟು ಎಲ್ಲ ಹೇಳಿಕೆಗಳನ್ನು ಪಡೆದುಕೊಂಡು ಮುಂದಿನ ಕ್ರಮಕ್ಕೆ ನಾನು ಆಯುಕ್ತರಿಗೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ಆದರೆ ಬರೀ ಕೇವಲ ನೋಟಿಸ್ ಕೊಟ್ಬಿಟ್ರೆ ಸಾಲಂಗಿಲ್ಲ. ಯಾಕೆಂದ್ರೆ ತಪ್ಪು ಮಾಡಿದ್ರು ಅದಕ್ಕೊಂದು ಕಠಿಣ ಶಿಕ್ಷೆ ಆಗುವಂಥ ಕೆಲಸ ಆಗಬೇಕು. ಒಂದು ಕಡೆ ಆ ಮಹಿಳೆಯೂ ಕೂಡ ರಾಜಾರೋಷವಾಗಿ ಬಂದು ಇಲ್ಲಿ ಚೇಂಬರ್ನಲ್ಲಿ ಕೂತ್ಕೊಂಡು ಮೆಡಿಸಿನ್ ಬರೆದು ಕೊಡ್ತಾಳೆ. ಇವನ್ ಗರ್ಭಿಣಿಯವರು ಮಕ್ಕಳಿಗೂ ಕೂಡ ಚಿಕಿತ್ಸೆ ಕೊಡುವಂಥದ್ದು, ಮೆಡಿಸಿನ್ ಬರೆದು ಕೊಡುವಂಥದ್ದು, ಆಕೆಯ ಮೇಲೂ ಕೂಡ ಕಠಿಣ ಕ್ರಮ ಆಗಬೇಕಲ್ಲ ಸರ್? ಅದಕ್ಕೇ ಈಗ ಕಾರಣ ಕೇಳಿ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಅನ್ನೋದೊಂದು, ಮತ್ತು ಇಲ್ಲಿಂದ ನಮ್ಮ ಏನು ಸಿಬ್ಬಂದಿಯವರು ಏನು ನೋಡಿದ್ದಾರೆ, ಆ್ಯಕ್ಚುಲಿ ಏನು ನಡೆದಿದೆ ಅನ್ನೋದನ್ನು ಕೂಡ ವರದಿ ತೊಗೊಂಡು ಅವ್ರ ಮುಂದಿನ ಕ್ರಮ. ಈಗ ಲೇಡಿ ಏನಾದರೂ ತಪ್ಪು ಮಾಡಿದರೆ ಅಥವಾ ಡೆಫಿನೆಟಾಗಿ ಕೂತ್ಕೊಂಡು ಮಾಡಿದ್ದು ಅನ್ನೋದಾದರೆ ಅವ್ರ ಮೇಲೂ ಕೂಡ ಪೊಲೀಸ್ ಇದನ್ನು ಕ್ರಿಮಿನಲ್ ಮೊಕದ್ದಮೆನ ಹೂಡಲಿಕ್ಕೆ ಕಾರ್ಯ ಮುಂದೆ ಹೋಗ್ತೀವಿ. ಅಂದರೆ ಲೇಡಿ ವಿರುದ್ಧ ಕೂಡ ಕಂಪ್ಲೇಂಟ್ ಕೊಡ್ತೀವಿ. ಈಗ ಆ ಲೇಡಿ ಯಾಕೆಂತಂದರೆ ಇಲ್ಲಿ ಬಂದು ನೋಡಿರೋದು ಅವರ ಪತಿ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವ್ರ ಬಗ್ಗೆ ಏನಾದ್ರು ಮೇಲಾಧಿಕಾರಿಗೆ ವರದಿ ಕೊಡುವಂಥ ಕೆಲಸ ಅದು ಆಗುತ್ತೆ ಹೇಗೆ ಸರ್? ಸಸ್ಪೆಂಡ್ ವಿಚಾರ ಆಗಿರ್ಬೋದು, ಸಸ್ಪೆಂಡ್ ಆಗಿರ್ಬೋದು ಏನಾದರೂ? ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ, ಹೌದು ನಾನು ಮಾಡಿರೋದು ತಪ್ಪು ಅನ್ನೋದನ್ನು ಮೀಡಿಯಾದಲ್ಲಿ ಹೇಳಿರೋದ್ರಿಂದ ಡೆಫಿನೆಟಾಗಿ ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಸರ್, ಈಗ ಒಬ್ಬ ವೈದ್ಯನನ್ನು, ಮುಖ್ಯ ವೈದ್ಯಾಧಿಕಾರಿನ ಒಂದು ಆಸ್ಪತ್ರೆಗೆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಅವರು ಇಂಟರ್ವ್ಯೂಗಳು ಆಗ್ತಾವೆ, ಕೌನ್ಸಿಲಿಂಗ್ ಆಗ್ತಾವೆ, ಮತ್ತು ಅವನ್ನೆಲ್ಲನೂ ಮಾಡಿ ನಂತರದ ಸಂದರ್ಭದಲ್ಲಿ ನೀವು ಕಳಿಸ್ತೀರಿ. ಆದರೆ ಇಲ್ಲಿ ತಿಳಿದು ಬಂದಿರೋ ವಿಚಾರ ಏನಂತಂದರೆ ಆ ಮುಖ್ಯ ವೈದ್ಯಾಧಿಕಾರಿ ಆರೋಗ್ಯನೇ ಸರಿ ಇಲ್ಲ, ಅವನೇ ತನ್ನ ಆರೋಗ್ಯ ಸ್ಥಿಮಿತವನ್ನು ಕಳ್ಕೊಂಡು ರೀತಿ ಇದ್ದಾನೆ. ಅಂಥವು ಯಾವ ರೀತಿ ಫಿಟ್ ಆಗಿರ್ತಾನೆ ಒಬ್ಬ ವೈದ್ಯನ ಕೆಲಸ ಮಾಡಲಿಕ್ಕೆ ಅಂತಂದು ಅದನ್ನು ನೀವೆಲ್ಲ ಮೊದಲ ಸರಿಪಡಿಸ್ಬೇಕಾಗಿತ್ತಲ್ಲ ಅಂತ. ಅದನ್ನೇ ಈಗ ಇಲ್ಲ, ಏನಾಗಿದೆ ಅವ್ರ ಮೇಲೆ ಕಂಪ್ಲೇಂಟ್ ಇದುವರೆಗೆ ನಾನು ಬಂದಾಗಲಿಂದ ಕಂಪ್ಲೇಂಟ್ ಬಂದಿರಲಿಲ್ಲ. ಈಗ ಕಂಪ್ಲೇಂಟ್ ಬಂದಿರೋದ್ರಿಂದ ಅವರ ಆರೋಗ್ಯ ಸ್ಥಿತಿ ಏನಿದೆ ಅನ್ನೋದಕ್ಕೆ ಬೇಕಾದ್ರೆ ಒಂದು ಬೋರ್ಡಿಂದ, ಮೆಡಿಕಲ್ ಬೋರ್ಡ್ ಅಂತ ಇದೆ ಜಿಲ್ಲಾಸ್ಪತ್ರೆಯಲ್ಲಿ, ಅವರಿಗೆ ಪತ್ರ ಬರೆದುಬಿಟ್ಟು ಅವ್ರ ಪರೀಕ್ಷೆಗೆ ಅಂದರೆ ಈಸ್ ಫಿಟ್ ಆರ್ ನಾಟ್ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ. ಅದನ್ನು ಆದಷ್ಟು ಬೇಗನೆ 10 ಡೇಸ್ ಒಳಗಡೆ ಅವ್ರನ್ನ ಏನು ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಫಿಟ್ನೆಸ್ ತೊಗೊಳ್ಳೋಣ ಅಂತ. ಮುಂಚೆ ಅದು ಮಾಡಲಿಲ್ಲ ಸರ್? ಆ ಥರ ಅಲ್ಲ, ಅದು ಫಿಟ್ನೆಸ್ ಈಗ ಬೇಕಾಗಿಲ್ಲ. ಅದು ಮುಂಚೆ ಯಾಕಂತಂದರೆ ಅವ್ರಿಗೆ ರಜಾ ಹಾಕಿರ್ತಾರೆ, ಕೆಲವೊಂದು ಟೈಮ್ ರಜಾ ಹಾಕಿದಾಗ ಮೆಡಿಕಲ್ ಲೀವ್ ಮುಂಚೆ ಹಾಕಿದರೆ ಫಿಟ್ನೆಸ್ ತೊಗೊಂಡೆ ಅವ್ರಿಗೆ ಮತ್ತೆ ಜಾಯಿನ್ ಆಗಲಿಕ್ಕೆ ಅವಕಾಶ ಇರ್ತದೆ. ಆ ರೀತಿ ಮೆಡಿಕಲ್ ಲೀವ್ ಯಾವಾಗ ತೊಗೊಂಡಿದ್ರು ಅನ್ನೋದನ್ನು ಪರೀಕ್ಷೆ ಮಾಡ್ತೀನಿ. ಈ ಹಂತದಲ್ಲಿ ಮತ್ತೆ ಪರೀಕ್ಷೆ ಮಾಡಿಸೋಕ್ಕೆ ಏನು ತೊಂದರೆ ಇಲ್ಲ. ಆರೋಗ್ಯ ಇಲಾಖೆದು ನಮ್ಮದು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಮಂಡಳಿ ಇರುತ್ತೆ, ಆ ಬೋರ್ಡ್ ಮುಖಾಂತರ ಅವ್ರನ್ನ ಪರೀಕ್ಷೆಗೊಳಪಡಿಸಿ ಬೇಕಾದರೆ ಫಿಟ್ನೆಸ್ ತೊಗೋಬೋದು.